ಎಸ್, ಮೈಸೂರು ಜಿಲ್ಲೆ ಎಸ್ಟಿಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ಡಬಲ್ ಸಂಭ್ರಮ. ಒಂದೆಡೆ ವಿಶ್ವ ಪರಿಸರ ದಿನಾಚರಣೆ, ಮತ್ತೊಂದೆಡೆ ಶಾಲಾ ಪ್ರಾರಂಭೋತ್ಸವದ ಸಡಗರ. ಇಷ್ಟು ದಿನ ರಜೆ ಮಜೆಯಲ್ಲಿದ್ದ ಶಾಲಾ ಮಕ್ಕಳು ಇವತ್ತು ಸಖತ್ ಹ್ಯಾಪಿ ಆಗಿದ್ರು. ಶಾಲೆಯ ಮುಖ್ಯ ಶಿಕ್ಷಕಿ ಹೇಮಲತಾ ಹಾಗೂ ಸಹ ಶಿಕ್ಷಕ ಸತೀಶ್ ಸೇರಿದಂತೆ ಇತರೆ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದೊಂದಿಗೆ ವಿಶ್ವ ಪರಿಸರ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು. ಶಾಲೆಯ ಆವರಣದಲ್ಲಿ ಸಸಿ ನೆಟ್ಟು ಅದಕ್ಕೆ ನೀರೆರೆಯುವ ಮೂಲಕ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಸಂದೇಶ ಸಾರಿದ್ರು. ಈ ವೇಳೆ ಮುಖ್ಯ ಶಿಕ್ಷಕಿ ಹೇಮಲತಾ ಅವರು ಮಾತನಾಡಿ, ಆಚರಿಸಲಾದ ಪರಿಸರ ದಿನಾಚರಣೆ ಹಾಗೂ ಶಾಲಾ ಪ್ರಾರಂಭೋತ್ಸವದ ಕುರಿತು ಮಾತನಾಡಿ, ಗಿಡ ಬೆಳೆಸಿ ಪರಿಸರ ಉಳಿಸುವಂತೆ ಮನವಿಯನ್ನ ಮಾಡಿದ್ರು. ವಿಶ್ವ ಪರಿಸರ ದಿನದ ಹಾರ್ದಿಕ ಶುಭಾಶಯಗಳು. ಪರಿಸರ ದಿನವು ಜೂನ್ 5 ಅಂದು ನಮ್ಮ ವಿಶ್ವಾದ್ಯಂತ ಆಚರಿಸಲಾಗುತ್ತೆ. ಇದೊಂದು ಸಹ ವಿಶೇಷವಾದಂತಹ ದಿನ. ಈ ದಿನವನ್ನು ನಮ್ಮ ಇಡೀ ದೇಶಾದ್ಯಂತ ನಮ್ಮ ಪರಿಸರ ದಿನವನ್ನು ರಕ್ಷಿಸಲು, ಪರಿಸರವನ್ನು ಉಳಿಸಲು, ಬೆಳೆಸಲು ಎಲ್ಲರೂ ಸಹ ಖುಷಿಯಿಂದ ಆಚರಿಸ್ತಕ್ಕಂಥ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಆಗಿದೆ. ನಮಗೆ ಏನು ಮನುಷ್ಯನಾಗಲಿ ಒಂದು ಪರಿಸರದಲ್ಲಿ ಪ್ರಾಣಿ ಬದುಕಬೇಕಾದ್ರೆ ಗಾಳಿ, ನೀರು, ಆಹಾರ ಈ ಎಲ್ಲ ಏನೆಲ್ಲ ಬೇಕು, ಅವನಿಗೆ ಆಮ್ಲಜನಕದ ಅಗತ್ಯವಿರೋದ್ರಿಂದ ಆಹಾರ ಬೇಕು, ಹೇಗ ಅವೆಲ್ಲವನ್ನೂ ಬೇಕು. ಅದಕ್ಕೆ ಜಾಗವನ್ನು ಒದಗಿಸ್ಬೇಕಾದ್ರೆ ನಮಗೆ ಪರಿಸರ ಅನ್ನೋದು ತುಂಬ ಮುಖ್ಯ. ಪರಿಸರ ಅಂದರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣವನ್ನು ನಾವು ಪರಿಸರ ಅಂತ ಹೇಳ್ತೀವಿ. ಪರಿಸರವನ್ನು ನಾವು ತ್ಯಾಜ್ಯ ಮುಕ್ತವನ್ನಾಗಿ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತವನ್ನಾಗಿ ಮಾಡಬೇಕು. ಹಾಗೆ ಪರಿಸರದಲ್ಲಿ ಮರಗಳನ್ನು ನೆಟ್ಟು ಪ್ರತಿಯೊಂದು ಮನೆ ಹತ್ರ ಒಂದು 2 ಮರಗಳನ್ನು ನೆಡಬೇಕು. ಮರಗಳನ್ನು ಸಂರಕ್ಷಿಸಬೇಕು, ಸಾಕಬೇಕು, ಪೋಷಿಸಿ ಅವನ್ನು ಬೆಳೆಸಿದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ, ಮುಂದಿನ ಪರಿಸರಕ್ಕೆ ಇರ್ತೈತೆ. ಇಲ್ಲ ಅಂತಂದರೆ ಮುಂದಿನ ಜನಾಂಗ ಪರಿಸರಗಳು ಈ ಒಂದು ಗಿಡ ಮರಗಳನ್ನು ವಿಡಿಯೋದಲ್ಲೋ, ಫೋಟೋದಲ್ಲೋ, ಟಿವಿದಲ್ಲೋ ನೋಡಬೇಕಾದಂತಹ ಒಂದು ಕೆಟ್ಟ ಸಂದರ್ಭ ಬರೋದ್ರಲ್ಲಿ ಅತಿಶಯೋಕ್ತಿ ಅಂತ ಇಲ್ಲ. ಮರಗಳನ್ನು ನೆಡುವುದು, ಮರಗಳ ಗಾಳಿಯನ್ನು ಶುದ್ಧೀಕರಿಸುವಂಥ ಆಮ್ಲಜನಕವನ್ನು ಪಡಿಬಹುದು. ಸಹ ಶಿಕ್ಷಕ ಸತೀಶ್ ಸಹ ಮಾತನಾಡಿ, ಇವತ್ತಿನಿಂದ ಶಾಲೆಯ ತರಗತಿಗಳು ಆರಂಭವಾಗಿದೆ. ಪರಿಸರ ದಿನಾಚರಣೆ ಆಚರಿಸುವ ಮೂಲಕ ಮೊದಲನೇ ದಿನವೇ ಬಹಳ ವಿಶೇಷ ರೀತಿಯಲ್ಲಿ ತರಗತಿ ಆರಂಭವಾಗಿರೋದು ಖುಷಿ ತಂದಿದೆ ಅಂದ್ರು. ಪ್ರಾಥಮಿಕ ಶಾಲೆ ಚಿಕ್ಕನಂದಿ ಶಾಲೆಯಲ್ಲಿ ನಾವು ವಿಶ್ವ ಪರಿಸರ ದಿನವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶ ಏನಪ್ಪ ಅಂತಂದರೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನೋ ಒಂದು ಕಾರ್ಯಕ್ರಮ. ಹೆಚ್ಚು ಮರಗಳನ್ನು ನೆಟ್ಟರೆ ನಮಗೆ ಹೆಚ್ಚು ಆಮ್ಲಜನಕ ಸಿಗುತ್ತೆ. ಈ ಉದ್ದೇಶದಿಂದ ನಮ್ಮ ಇಡೀ ಪ್ರಪಂಚದಲ್ಲಿ 20% ಭಾಗ ಅರಣ್ಯ ಇರಲೇಬೇಕು ಅನ್ನೋ ಇದಿದೆ. ಆದರೆ ಅದು ಕಡಿಮೆ ಆಗ್ತಾ ಇದೆ. ಅದು ಕಡಿಮೆ ಆದರೆ ನಮ್ಮ ವಾತಾವರಣದಲ್ಲಿ ಬಿಸಿಲಿನ ತಾಪ ಜಾಸ್ತಿ ಆಗಿ ರೋಗ ರುಜಿನಗಳು ಜಾಸ್ತಿ ಆಯಿತು. ಆದ್ದರಿಂದ ಎಲ್ಲ ಕಡೆಯೂ ಗಿಡವನ್ನು ನೆಡಬೇಕು, ಹಸಿರು ಕ್ರಾಂತಿಯನ್ನು ನಾವು ಉಂಟು ಮಾಡಬೇಕು ಅನ್ನೋದು ಇದರ ಒಂದು ಉದ್ದೇಶ. ಈ ವೇಳೆ ಶಾಲೆ ಶಿಕ್ಷಕರುಗಳಾದ ಎಚ್. ಉಚ್ಚಂಗಪ್ಪ, ಕವಿತಾ ಮತ್ತು ಸವಿತಾ ಸೇರಿದಂತೆ ಇತರೆ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.